ಆತ್ಮೀಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ದ್ವಿತೀಯ ಪಿಯುಸಿ ಕನ್ನಡ ಪಠ್ಯ ಪುಸ್ತಕದಲ್ಲಿರ್ತಕ್ಕಂತಹ ದಣಿಗಳ ಬೆಳ್ಳಿ ಲೋಟ ಎನ್ನುವ ಒಂದು ಸಣ್ಣ ಕಥೆಯ ಬಗ್ಗೆ ತಿಳಿತಾ ಇದ್ವಿ. ಈ ಒಂದು ಕಥೆಯನ್ನ ಬರೆದಿರ್ತಕ್ಕಂತಹ ಲೇಖಕಿಯ ಪರಿಚಯ, ಹಾಗೆ ಈ ಕಥೆನಲ್ಲಿ ಬರ್ತಕ್ಕಂತಹ ಪಾತ್ರಗಳು, ದಣಿಗಳ ಮನೆಯಲ್ಲಿದ್ದಂತಹ ಬೆಳ್ಳಿ ಲೋಟ ಶಾಂಭವಿ ನದಿಯಲ್ಲಿ ಹರಿದು ಹೋದಂತಹ ಸಂದರ್ಭದಲ್ಲಿ ಆದಂತಹ ಘಟನೆ ಮುಂತಾದ ವಿಷಯಗಳನ್ನ ತಿಳಿದುಕೊಂಡಿದ್ವಿ. ಇವತ್ತಿನ ದಿನದ ತರಗತಿಯಲ್ಲಿ ಆ ಬೆಳ್ಳಿ ಲೋಟ ಮತ್ತೆ ಸಿಗುತ್ತಾ, ಹಾಗೆ ಅದನ್ನ ಚಿನ್ನಮ್ಮ ದಂಪತಿಗಳು ದಣಿಗಳಿಗೆ ಒಪ್ಪಿಸ್ತಾರಾ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗ್ತಾನೆ. ಎಲ್ಲರೂ ಕೂಡ ನಿಮ್ಮ ಪಠ್ಯ ಪುಸ್ತಕವನ್ನ ತೆರೆಯಿರಿ. ಈಗಾಗಲೇ ನಾನು ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ಆ ದಣಿಗಳ ಮನೆಯಲ್ಲಿದ್ದಂತಹ ಬೆಳ್ಳಿ ಲೋಟ ಏನಿದೆಯಲ್ಲ, ಅದನ್ನ ದಣಿಗಳ ಹೆಂಡತಿಗೆ ಅವರ ತಂದೆ ಮಾಡಿಸ್ಕೊಟ್ಟಿರ್ತಾರೆ. ಅದು ಆಗಿನ ಕಾಲದಲ್ಲಿ ಒಂದು ಅಪರೂಪದ ಬೆಳ್ಳಿ ಲೋಟ, ಚಿತ್ರ ಇರ್ತಕ್ಕಂತಹ ಒಂದು ಬೆಳ್ಳಿ ಲೋಟ ಆಗಿತ್ತು. ಈ ಬೆಳ್ಳಿ ಲೋಟ ಕಳೆದು ಹೋಗಿದೆ ನೀರಿನಲ್ಲಿ ಅಂತ ಹೇಳಿದ್ರೆ ದಣಿಗಳ ಮನೆಯಲ್ಲಿ ಯಾರು ಕೂಡ ನಂಬೋದಿಲ್ಲ. ಅವರನ್ನ ಅನುಮಾನವಾಗಿ ನೋಡ್ತಾರೆ. ಅಷ್ಟೇ ಅಲ್ಲದೇನೆ ಆ ಚಿನ್ನಮ್ಮ ದಂಪತಿಗಳ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸ್ಬಿಡ್ತಾರೆ. ಸೊ ಇಲ್ಲಿ ತನಕ ಆಗಿತ್ತು. ಈಗ ಮುಂದೆ ನೋಡ್ಕೊಳ್ಳಿ. ಇದೆಲ್ಲ ಸಾಕು ಮಾರಯ್ಯ, ಯಾವತ್ತು ನಮ್ಮ ಮುಸುರೆ ಪಾತ್ರೆಗಳನ್ನ ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನ ನುಂಗಿತೆನಾ ಎಂದು ಒಳಮನೆಯ ದಾರಂದಕ್ಕೆ ಆತು ನಿಂತು ಧರ್ಮ ಪತ್ನಿಯವರು ಚೀರಿದಾಗ ಕುದುಪನ ಬಾಯಿ ಕಟ್ಟಿ ಹೋಗಿತ್ತು. ಇಲ್ಲಿ ದಣಿಗಳ ಮುಂದೆ ಕುದುಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಇಲ್ಲ, ಅದು ನದಿನಲ್ಲಿ ಮುಳುಗಿ ಹೋಯ್ತು, ನಾವು ಕದ್ದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಕೂಡ ಆ ಕುದುಪನ ಮಾತನ್ನ ನಂಬದೆ ಇವುಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂತಹ ದಣಿಗಳ ಹೆಂಡತಿ ಒಳಗಡೆ ಇರ್ತಾಳೆ. ಆಕೆ ಬಾಗಿಲ ಬಳಿ ನಿಂತ್ಕೊಂಡು, ದಾರಂದ ಅಂತ ಹೇಳಿದ್ರೆ ಬಾಗಿಲ ಬಳಿ ನಿಂತ್ಕೊಂಡು ಏನಂತ ಹೇಳ್ತಾ ಇದ್ದಾಳೆ ಆ ಕುದುಪನಿಗೆ ಅಂತ ಹೇಳಿದ್ರೆ, ಇದೆಲ್ಲ ಸಾಕ್ ಮಾರಾಯ, ಯಾವತ್ತು ನಮ್ಮ ಮುಸುರೆ ಪಾತ್ರೆಗಳನ್ನ ನುಂಗದೆ ಇರ್ತಕ್ಕಂತಹ ಹೊಳೆ ಇವತ್ತು ಬೆಳ್ಳಿ ಲೋಟವನ್ನ ನುಂಗು ಬಿಡ್ತಾ, ಎಷ್ಟು ಸುಳ್ಳು ಹೇಳ್ತೀಯಲ್ಲ ನೀನು ಅಂತ ಹೇಳಿ ಆಕೆ ಒಳಗಿನಿಂದಾನೇ ಜೋರಾಗಿ ಕಿರಿಸ್ತಾಳೆ. ಆಗ ಕುದುಪನಿಗೆ ಮುಂದೆ ಮಾತಾಡೋದಕ್ಕೆ ಬಾಯೇ ಬರುವುದಿಲ್ಲ. ದಣಿಗಳು ಗುಡ್ಡನ ಬಾಯಿ ಬಿಡಿಸಲು ಆತನ ಮೈ ಮೇಲಿನ ಚರ್ಮ ಸುಲಿಯುವುದೊಂದೇ ಬಾಕಿ. ಪರಿಪರಿಯಾಗಿ ಕೇಳ್ತಾ ಇದಾರೆ, ಎಲ್ಲಿ ಹೋಯ್ತು ಬೆಳ್ಳಿ ಲೋಟ ಅಂತ ಹೇಳಿ ಕೇಳ್ತಾ ಇದಾರೆ. ಇವರು ನಡೆದಿರ್ತಕ್ಕಂಥ ಸತ್ಯ ಘಟನೆಯನ್ನ ಹೇಳ್ತಿದ್ದಾರೆ, ಆದ್ರೆ ದಣಿಗಳು ನಂಬೋದಕ್ಕೆ ರೆಡಿ ಇಲ್ಲ. ಆ ಪಾಪ ಚಿಕ್ಕ ಹುಡುಗ ಏನಿದ್ನಲ್ವಾ ಗುಡ್ಡ, ಆತನ ಬಾಯಿ ಬಿಡಿಸ್ಬೇಕು ಅಂತ ಹೇಳಿ ಇನ್ನೇನು ಅವ್ರು ಚಾಟಿ ತಗೊಂಡು ಅವನಿಗೆ ಹೊಡೆಯೋದೊಂದೇ ಬಾಕಿ ಇತ್ತು. ಅಂಗಾಳದ ಹೊಂಗಾರೆ ಮರಕ್ಕೆ ಆತನನ್ನ ಬಿಗಿದು ಆ ಮಳೆಯಲ್ಲೇ ತೆಂಗಿನ ಕೊತ್ತಳಿಗೆಯಲ್ಲಿ ಬಡೆದರು. ಮಳೆ ಬರ್ತಾ ಇತ್ತು. ಅವರ ಮನೆ ಮುಂದೆ ಇರ್ತಕ್ಕಂತಹ ಒಂದು ಮರಕ್ಕೆ ಆ ಪಾಪ ಚಿಕ್ಕ ಹುಡುಗನನ್ನ ಕಟ್ ಹಾಕಿ ತೆಂಗಿನ ಮಟ್ಟೆಯನ್ನ ತಗೊಂಡು ಹೊಡೆಯೋದಕ್ಕೆ ಶುರು ಮಾಡಿದ್ರು. ಚಿನ್ನಮ್ಮನಿಗೆ ತನ್ನ ಕರುಳ ಕುಡಿಯ ಚೀರಾಟ ನರಳಾಟ ನೋಡಲಾಗಲಿಲ್ಲ. ಯಾರಿಗೆ ಆಗ್ಲಿ ಮಕ್ಕಳಿಗೆ ಹೊಡಿತಾ ಇದ್ರೆ ಕರುಳು ಚೂರನಲ್ವಾ, ತನ್ನ ಮಗನ್ಗೆ ದಣಿಗಳು ಹೊಡಿತಾ ಇದಾರೆ. ಇದನ್ನ ನೋಡ್ಬಿಟ್ಟು ಚಿನ್ನಮ್ಮನ್ಗೆ ತಡ್ಕೊಳ್ಳೋದಿಕ್ಕೇನೆ ಆಗ್ಲಾ ಇಲ್ಲ. ಆಕೆಯ ಕರುಳು ನರಳಾಟದಿಂದ ತೊಳಲ್ತಾ ಇದೆ. ತಟ್ಟನೆ ನಮ್ಮ ಊರ ಕೋಡ್ದಬ್ಬು ದೈವದ ಆಣೆ ಇದೆ, ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದಲ್ಲಿ. ಇಲ್ಲಿ ತಾಯಿಯ ಅಸಹಾಯಕತೆಯನ್ನ ನೋಡ್ಬೋದು. ಜೋರಾಗಿ ಆಕೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಕಿರ್ಚ್ಬಿಟ್ಟು ಏನಂತ ಹೇಳಿದ್ಲು, ದಣಿಗಳೇ ಇದು ಏಟನ್ನ ನನ್ನ ಮಗನ ಮೇಲೆ ಕೊಟ್ರಿ ಅಂತ ಹೇಳಿದ್ರೆ ಈ ಊರಿನ ದೈವದ ಮೇಲೆ ಆಣೆ ಅಂತ ಹೇಳಿ ಜೋರಾಗಿ ಹೇಳ್ಬಿಡ್ತಾಳೆ. ಈ ರೀತಿ ಆಕೆ ಅಸಹಾಯಕತೆಯಿಂದ ಈ ಮಾತನ್ನ ಹೇಳ್ತಾಳೆ. ನಂತರ ಹೋಗಿ ಆ ದಣಿಗಳ ಕಾಲಿಗೆ ಬೀಳ್ತಾಳೆ. ಕಾಣಿಗೆ ಬಿದ್ದು ಏನಂತ ಹೇಳ್ತಾಳೆ, ಇಲ್ಲ ದಣಿಗಳೇ, ನಾವು ಆ ಲೋಟವನ್ನ ಕದ್ದಿಲ್ಲ, ಬೇಕಿದ್ರೆ ನಿಮಗೆ ನನ್ನ ಮೇಲೆ ಅನುಮಾನ ಇತ್ತು ಅಂತ ಹೇಳಿದ್ರೆ ಆ ಒಂದು ಬೆಳ್ಳಿ ಲೋಟದ ಕಾಸು ಏನಿದೆಯಲ್ವಾ, ಅದು ತೀರೋ ತನಕನೇ ಯಾವುದೇ ರೀತಿಯ ಒಂದು ಸಂಬಳ ಇಲ್ದೇನೆ ನಾವು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೇಳ್ತಾಳೆ. ಅದು ಹೇಗೆ, ದಣಿಗಳ ಕಾಲನ್ನ ಇಟ್ಕೊಂಡು ಅಳ್ತಾ ಬೇಡ್ಕೊಳ್ತಾ ಇದ್ದಾಳೆ. ದಣಿಗಳ ಕೈಯಿಂದ ಕೊತ್ತಳಿಗೆ ಕೆಳಗುಳಿಯಿತು. ಅದುವರೆಗೂ ಏನು ಅವ್ರು ಹೊಡಿತಾ ಇದ್ರಲ್ವಾ, ಅದನ್ನ ಕೈಯಿಂದ ಬಿಟ್ಬಿಟ್ರು. ಯಾಕೆ, ಈಕೆ ಹೇಳಿದ್ಲಲ್ಲ, ಅದ್ರ ಹಣ ತೀರೋ ತನಕ ನಾವು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಂಬಳ ಇಲ್ಲದೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ಲಲ್ಲ, ಅವರು ಹೊಡೆಯೋದನ್ನ ನಿಲ್ಸಿದ್ರು. ಮುಂದಿನ 3 ಬೇಸಿಗೆವರೆಗೆ ಅವರು ಯಾವುದೇ ರೀತಿಯಾದಂತಹ ಒಂದು ಸಂಬಳ ಇಲ್ದೇನೆ ದಣಿಗಳ ಮನೆಯಲ್ಲಿ ಕೆಲಸ ಮಾಡಿದ್ರು. ಈ ರೀತಿ ಅವರ ಇಬ್ಬರ ನಡುವೆ ಒಂದು ಕರಾರು ಒಪ್ಪಂದ ಆಗಿತ್ತು. ಆ ಒಪ್ಪಂದದಿಂದ ನಂತರ ಅವರು ಆ ಒಂದು 3 ವರ್ಷದ ನಂತರ ಬಂಧನ ಮುಕ್ತರಾಗ್ತಾರೆ. ದಣಿಗಳ ಬೆಳ್ಳಿ ಲೋಟವನ್ನ ಎಂದು ಆ ಹೊಳೆ ನುಂಗಿತ್ತೋ ಅಂದಿನಿಂದ ಚಿನ್ನಮ್ಮ ಒಂಥರ ಹುಚ್ಚಳಾಗಿದ್ದಾಳೆ. ಆಕೆಗೂ ಮೊದಲು ಹೊಳೆ ಅಂದ್ರೆ ತುಂಬಾನೇ ಪ್ರೀತಿ ಇತ್ತು. ಆ ಹೊಳೆ ಹೇಗೋ ನಮ್ ಜೀವನಕ್ಕೆ ಸಹಾಯ ಮಾಡ್ತಾ ಇದೆ ಅಂತ ಹೇಳಿ ಅದ್ರ ಮೇಲೆ ಅತಿಯಾದ ಪ್ರೀತಿ ಇತ್ತು. ಆದ್ರೆ ಯಾವಾಗ ಆ ಹೊಳೆಯಿಂದ ಈಕೆಯ ಕುಟುಂಬ ಕಳ್ಳತನದ ಆರೋಪವನ್ನ ಹೊರಬೇಕಾಗಿ ಬಂತೋ ಅಂದಿನಿಂದ ಆಕೆ ಒಂದ್ ರೀತಿ ಹುಚ್ಚಿ ತರ ಆಗ್ಬಿಟ್ಟಿದ್ದಾಳೆ. ಈ ಘಟನೆ ನಡೆದು 9 ತಿಂಗಳುಗಳು ಕಳೆದಿದೆ, 9 ಮಾಸಗಳು ಕಳೆದಿದೆ.
ವೈಶಾಖದ ಬೇಸಿಗೆಯ ಮಾಸ ಕಾಲಿಟ್ಟಿದೆ. ಇಂದು ವೈಶಾಖ ಮಾಸದ 3ನೇ ದಿನ. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆ ಅಂಚಿನಲ್ಲಿ ಕೂತ್ಕೊಂಡು ಪಾತ್ರೆಯನ್ನ ತೊಳಿತಾ ಇದ್ದಾಳೆ. ದಿನ ಹೇಗೆ ದಣಿಗಳ ಪಾತ್ರೆಯನ್ನ ತಿಕ್ತಾ ಇದ್ಲು, ಅದೇ ರೀತಿ ಪಾತ್ರೆಗಳನ್ನ ತಿಕ್ಕುತ್ತಾ ಆ ಹೊಳೆಯ ಮನೆ ಹಾಳು ಬುದ್ಧಿಯ ಬಗ್ಗೆ ಆಕೆ ಬೈಕೊಳ್ತಾ ಇದ್ದಾಳೆ. ಅಷ್ಟರಲ್ಲೇ ದಣಿಗಳು ಕುದುಪನ ಜೊತೆಗೂಡಿ ಬಂದು ಆ ದಿನದ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಅಷ್ಟೊತ್ತಿಗೆ ದಣಿಗಳು ಬರ್ತಾರೆ. ದಣಿಗಳು ಬಂದು ಆ ಕುದುಪನ ಜೊತೆ ಇವತ್ತಿನ ದಿನ ಏನ್ ಕೆಲಸ ಮಾಡ್ಬೇಕು ಏನು ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಕುದುಪ ಸೊಂಟದಲ್ಲಿದ್ದ ಕರಿದಾರಕ್ಕೆ ಕೋಮಣದ ತುಂಡೊಂದನ್ನ ಸಿಲುಕಿಸಿ ತಲೆಗೊಂದು ಎಲೆ ವಸ್ತ್ರ ಬಿಗಿಯುತ್ತಾ ದಣಿಗಳಿಂದ ಉದುರುವ ಮಾತುಗಳನ್ನ ಹೆಕ್ಕಿಕೊಳ್ಳುವ ಭಂಗಿಯಲ್ಲಿ ನಿಂತಿದ್ದಾನೆ. ಈ ಕಡೆ ದಣಿಗಳು ಏನ್ ಹೇಳ್ತಿದಾರೋ ಆ ಎಲ್ಲಾ ಮಾತುಗಳನ್ನ ಆತ ಗೌರವದಿಂದ ತಲೆ ಬಗ್ಗಿಸಿ ಕೇಳ್ತಾ ಇದ್ದಾನೆ. ಆತ ಸೊಂಟಕ್ಕೆ ಒಂದು ಪಟ್ಟಿಯನ್ನ ಕಟ್ಕೊಂಡಿದ್ದಾನೆ, ಒಂದು ಟವೆಲ್ ಅನ್ನ ಕಟ್ಕೊಂಡಿದ್ದಾನೆ, ಹಾಗೆ ತಲೆಗೂ ಕೂಡ ಒಂದು ವಸ್ತ್ರವನ್ನ ಕಟ್ಕೊಂಡಿದ್ದಾನೆ. ಹಾಗೆ ಆತ ದಣಿಗಳು ಹೇಳ್ತಕ್ಕಂತಹ ಮಾತುಗಳನ್ನ ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದಾನೆ. ಕಾದು ಬತ್ತಿರುವ ಹೊಳೆಯಿಂದ ಹೂಳೆತ್ತಿ ತಂದು ತೆಂಗಿನ ತೋಟಕ್ಕೆ ಹಾಕಬೇಕೆಂದು ದಣಿಗಳು ಕುದುಪನಿಗೆ ಸೂಚನೆ ನೀಡುತ್ತಿದ್ದರು. ಏನ್ ಹೇಳ್ತಿದ್ದಾರೆ ಇಲ್ಲಿ ದಣಿಗಳು ಅಂದ್ರೆ, ಬೇಸಿಗೆ ಮಾಸ, ಆ ಹೊಳೆನಲ್ಲಿರ್ತಕ್ಕಂಥ ನೀರೆಲ್ಲ ಇಂಗಿ ಹೋಗಿದೆ. ಆ ಸಂದರ್ಭದಲ್ಲಿ ಅಲ್ಲಿ ಏನು ಕೆರೆನಲ್ಲಿ ಮಣ್ಣು ಇದೆಯಲ್ವಾ, ಹೊಳೆನಲ್ಲಿ ಮಣ್ಣು, ಆ ಮಣ್ಣನ್ನ ತಗೊಂಡ್ ಬಂದು ತೆಂಗಿನ ತೋಟಕ್ಕೆ ಹಾಕು ಅಂತ ಹೇಳಿ ದಣಿಗಳು ಹೇಳ್ತಾ ಇದ್ದಾರೆ. ಈ ದಣಿಗಳು ಹೇಳ್ತಕ್ಕಂತ ಮಾತು ಇಲ್ಲಿ ಪಾತ್ರೆ ತೊಳಿತಾ ಇದ್ದಂತಹ ಚಿನ್ನಮ್ಮನ ಕಿವಿಗೂ ಕೂಡ ಬೀಳ್ತಾ ಇದೆ. ಆದ್ರೆ ಆಕೆ ಅದೇ ನನ್ಗಲ್ಲ ಅನ್ನೋ ರೀತಿ, ನನ್ಗಲ್ಲ ಅವ್ರು ಹೇಳ್ತಾ ಇರೋದು, ನನ್ನ ಕಿವಿಯ ಬುಗುಡಿಗೆ ಎಂಬಂತೆ ತನ್ನ ಪಾಡಿಗೆ ತಾನು ಕೆಲಸದಲ್ಲಿ ನಿರತಳಾಗಿದ್ದಾಳೆ. ಬುಗುಡಿ ಅಂತ ಹೇಳಿದ್ರೆ ಕಿವಿಗೆ ಹಾಕ್ತಕ್ಕಂತ ಒಂದು ಆಭರಣ. ನನಗೆಲ್ಲ ಹೇಳ್ತಾ ಇರೋದು ಅನ್ನೋ ರೀತಿ ಆಕೆ ಮುಸುರೆ ಪಾತ್ರೆಗಳನ್ನ ತಿಕ್ಕುತ್ತಾ ಹೊಳೆಯ ಬಗ್ಗೆಯೇ ತಲೆ ಕೆಡಿಸಿ ಕೂತಿದ್ದಾಳೆ. ಚಿನ್ನಮ್ಮ ಕೊನೆಗೂ ಮುಸುರೆ ಕೆಲಸವನ್ನೆಲ್ಲ ಮುಗಿಸಿ ತನ್ನ ಗುಡಿಸಲಿನಲ್ಲಿ ಒಣ ಮೀನ ಚಟ್ನಿಯಲ್ಲಿ ತಂಗಳನ್ನ ಉಂಡು ಬಂದು ಹೂಳು ಹೊರುವ ಕೆಲಸದಲ್ಲಿ ತೊಡಗಿಕೊಂಡಳು. ಪಾತ್ರೆ ಎಲ್ಲ ತೊಳೆದ್ಲು, ದಣಿ ಮನೆಗೆ ತೆಗೆದುಕೊಂಡು ಹೋಗಿ ಇಟ್ಲು. ಅಲ್ಲಿ ತಂಗಳನ್ನ ಕೊಟ್ರು. ಆ ತಂಗಳನ್ನದ ಜೊತೆಗೆ ಒಣ ಮೀನಿನ ಚಟ್ನಿಯನ್ನ ಕಲಿಸ್ಕೊಂಡ್ಬಿಟ್ಟು ಆಕೆ ಊಟವನ್ನ ಮಾಡಿ ಆ ಗಂಡನಿಗೆ ಸಹಾಯ ಮಾಡೋದಿಕ್ಕೆ ಅಂತೇಳಿ ಆ ಹೂಳೆತ್ತೋ ಕೆಲಸದ ಹತ್ರ ಬರ್ತಾಳೆ. ಸುಡುವ ಸೂರ್ಯನಡಿ ಹೂಳೆತ್ತುತ್ತಾ ತಾನು ಕರಟುತ್ತಿರುವಾಗ ತೋಟದ ನೆರಳಲ್ಲಿ ಕುಳಿತು ದಣಿಯವರು ಕೊಡುವ ಸೂಚನೆಗಳಿಂದ ಚಿನ್ನಮ್ಮನ ಸಿಟ್ಟಿನುರುಗೆ ಮತ್ತಷ್ಟು ತುಪ್ಪ ಸುರಿದಂತಾಗುತ್ತಿತ್ತು. ಆಕೆ ಹೂಳೆತ್ತೋದಕ್ಕೆ ಬಂದ್ಲು. ಈ ಸಂದರ್ಭದಲ್ಲಿ ಆಕೆ ಪಾತ್ರೆ ತೊಳೆಯುವಾಗ ದಣಿಗಳು ಹೇಳಿದಂತಹ ಮಾತನ್ನ ನೆನ್ಪು ಮಾಡ್ಕೊಂಡು ಆಕೆಗೆ ಕೋಪ ಬರ್ತಾ ಇದೆ. ಚಿನ್ನಮ್ಮ ಅಸಹನೆಯಿಂದ ಕನಲುತ್ತಾ ನೆತ್ತಿಯ ಮೇಲೆ ಬೆಂಕಿ ಉಗುಳುತ್ತಿದ್ದ ಸೂರ್ಯನನ್ನ ದಣಿಯನ್ನ ಶಪಿಸುತ್ತಾ ಹೂಳು ಹೊರೆಯುತ್ತಿದ್ದಳು. ಈಗ ಬಿಸಿಲಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಎಂತವ್ರಿಗೆ ಆಗ್ಲಿ ಕಷ್ಟದ ಸಂಗತಿ. ಇಲ್ಲಿ ಏನ್ ಮಾಡ್ತಿದ್ದಾಳೆ ಚಿನ್ನಮ್ಮ, ಒಂದ್ ಕಡೆ ದಣಿಗಳನ್ನ ಬೈತಾ ಇದ್ದಾಳೆ, ಒಂದ್ ಕಡೆ ಹೊಳೆಯನ್ನ ಬೈತಾ ಇದ್ದಾಳೆ, ಮತ್ತೊಂದು ಕಡೆ ಹೆಚ್ಚು ಬಿಸಿಲನ್ನ ನೀಡ್ತಾ ಇರ್ತಕ್ಕಂತಹ ಸೂರ್ಯನನ್ನು ಕೂಡ ಬೈತಾ ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ, ಆ ಕೆರೆನಲ್ಲಿ ಹೂಳೆತ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾಳೆ. ಕುದುಪ ಹೂಳು ತುಂಬಿ ಕೊಡುತ್ತಿದ್ದ. ಕುದುಪ ಏನ್ ಮಾಡ್ತಾ ಇದ್ದಾನೆ, ಒಂದು ಬುಟ್ಟಿನಲ್ಲಿ ಆ ಮಣ್ಣನ್ನೆಲ್ಲ ತುಂಬಿಕೊಡ್ತಾ ಇದ್ದಾನೆ. ಚಿನ್ನಮ್ಮ ಅದನ್ನ ಹೊತ್ಕೊಂಡು ಹೋಗ್ಬಿಟ್ಟು ತೆಂಗಿನ ಬುಡಕ್ಕೆ ಆಕೆ ಎಸೆದು ಬರ್ತಾ ಇದ್ಲು. ಹೂಳೆತ್ತುವ ಕೆಲಸ ಹಾಗೆಯೇ ಮುಂದುವರಿತಾ ಇತ್ತು. ಆ ಕೆಲಸ ಎಷ್ಟು ಕಷ್ಟ ಅಂದ್ರೆ ಮೂಳೆ ಮುರಿದು ಹೋಗುವಂತಹ ಕೆಲಸ. ಯಾಕಂದ್ರೆ ಆ ಮಣ್ಣೆಲ್ಲ ಗಟ್ಟಿಯಾಗ್ಬಿಟ್ಟಿರುತ್ತೆ. ಆ ಮಣ್ಣೆಲ್ಲ ತಗೊಂಡು ಆ ಹೊಲದ ಹತ್ರ ಹೋಗಿ ಹಾಕ್ ಬರೋದು ಅಂತ ಹೇಳಿದ್ರೆ ನಿಜಕ್ಕೂ ಮೂಳೆ ಮುರಿದು ಹೋಗ್ತಕ್ಕಂತ ಕೆಲಸ. ಈ ಕೆಲಸ ಮಾಡಿ ಮಾಡಿ ಕುದುಪನಿಗೆ ಸುಸ್ತಾಗ್ಬಿಡ್ತು. ಒಂದರೆ ಕ್ಷಣ ಅಲ್ಲೇ ನೀರೊಳಗೆ ಕುಸಿದು ಕುಳಿತ. ಅಲ್ಲಿ ಇಲ್ಲಿ ಸ್ವಲ್ಪ ನೀರ್ ನಿಂತಿತ್ತಲ್ವಾ, ಆತ ಅಲ್ಲೇ ಕುಸಿದು ಕುತ್ಕೊಂಡ್ಬಿಟ್ಟ. ಆದ್ರೆ ದಣಿಗಳು ನೆರಳಿನಲ್ಲಿದ್ರು. ಯಾವಾಗ ಕುದುಪ ಕುತ್ಕೊಂತಾನೋ ದಣಿಗಳ ಪಿತ್ತ ನೆತ್ತಿಗೇರ್ಬಿಡ್ತು. ಏನೋ ಕೆಲಸ ಮಾಡೋದ್ ಬಿಟ್ಟು ಕೂತಿದ್ಯಾ ಅಂತ ಹೇಳಿ ಆತನಿಗೆ ಬೈಯೋದಕ್ಕೆ ಶುರು ಮಾಡಿದ್ರು. ಎದ್ದೇಳೋ ಮೂರ್ಖಾಸಿನವ, ಎದ್ದೇಳೋ, ಕೆಲಸ ಮಾಡೋದ್ ಬಿಟ್ಟು ಕೂತಿದೀಯಾ? ಪಡಿ ಅಳೆಯುವಾಗ ಪಾವಕ್ಕಿ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯೇನೋ ನೀನು? ನಿನಗೆ ನಾವು ಕೆಲಸದ ನಂತರ ನಾವೇನಾದ್ರೂ ಧಾನ್ಯ ಕೊಡ್ತಾ ಇರ್ತೀವಲ್ವಾ, ಅವಾಗ ಒಂದ್ ಸ್ವಲ್ಪ ಅಕ್ಕಿ ಕೊಟ್ರೆ ಸುಮ್ನೆ ಇಸ್ಕೊಂತೀಯ ನೀನು? ಇಸ್ಕೊಳ್ಳೋದಿಲ್ಲ ಅಲ್ವಾ? ಹಾಗಾಗಿ ಎದ್ದು ಕೆಲಸ ಮಾಡು ಅಂತ ಹೇಳಿ ರೇಗ್ ಬಿಟ್ರು. ಚಿನ್ನಮ್ಮನಿಗಂತೂ ಪಡಿ ಇಲ್ಲದ ಈ ದುಡಿತದ ಬಗ್ಗೆ ಇನ್ನಿಲ್ಲದ ಅಸಮಾಧಾನವಿದೆ. ಯಾರಿಗೇ ಆಗ್ಲಿ ಯಾವುದೇ ರೀತಿಯ ಸ್ಯಾಲ್ರಿ ಇಲ್ಲದೆ ನಾವು ಕೆಲಸ ಮಾಡ್ತಿದೀವಿ ಅಂತಂದ್ರೆ ಖುಷಿ ಇರುತ್ತಾ ಆ ಕೆಲಸದಲ್ಲಿ? ಖಂಡಿತ ಇಲ್ಲ ಅಲ್ವಾ? ಇಲ್ಲಿ ಚಿನ್ನಮ್ಮನಿಗೂ ಕೂಡ ಅಸಮಾಧಾನ ಇದೆ. ಒಂದು ಕಡೆ ಕಳ್ಳತನದ ಆರೋಪ ಇದೆ, ಮತ್ತೊಂದು ಕಡೆ ಕಠಿಣವಾದ ಶ್ರಮವನ್ನ ಹಾಕಿ ಅವರು ಕೆಲಸ ಮಾಡ್ತಾ ಇದ್ರು ಕೂಡ ಅವರ ಬೆವರಿಗೆ ಯಾವುದೇ ರೀತಿಯಾದಂತಹ ಪ್ರತಿಫಲ ಸಿಗ್ತಾ ಇಲ್ಲ. ದಣಿಗಳು ಯಾವುದೇ ಹಣವನ್ನ ಕೊಡ್ತಾ ಇಲ್ಲ. ಚಿನ್ನಮ್ಮ ತನ್ನ ಭಾರದ ಒಡಲನ್ನ ಕಣ್ಣೀರು ಜಿನಿಗಿಸಿಕೊಂಡು ಮೆದುಗೊಳಿಸಿಕೊಂಡಳು. ಪಾಪ ಚಿನ್ನಮ್ಮ ಇದನ್ನೆಲ್ಲ ನೆನ್ಪು ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾಳೆ,
ಕಣ್ಣೀರನ್ನ ಹಾಕ್ತಾ ಇದ್ದಾಳೆ, ತನ್ನ ಸೆರಗಲ್ಲಿ ಕಣ್ಣೀರನ್ನ ಒರೆಸ್ಕೊಳ್ತಾ ಇದ್ದಾಳೆ. ಕುದುಪ ದಣಿಯವರ ಸಿಡುಕು ಬೈಗಳಿಗೆ ಹೆದರಿ ಎದ್ದು ನಿಂತು ಮತ್ತೆ ಕೆಲಸದಲ್ಲಿ ಮಗ್ನನಾದ. ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತೇಳಿ ಕುತ್ಕೊಳ್ತಾನೆ. ಅಷ್ಟೊತ್ತಿಗೆ ಮತ್ತೆ ಅವರು ಬೈದ ತಕ್ಷಣ, ದಣಿಗಳು ಬೈದ ತಕ್ಷಣ ಏನ್ ಮಾಡ್ದ, ಇಮಿಡಿಯೇಟ್ ಆಗಿ ಕುದುಪ ಎದ್ದು ತನ್ನ ಕೆಲಸದಲ್ಲಿ ಮಗ್ನನಾಗ್ತಾನೆ. ಗಂಡ ಹೆಂಡತಿ ಹೀಗೆ ಇಬ್ರು ಕೂಡ ಆ ಹೊಳೆಗೆ ತಮ್ಮ ಬೆವರಿನ ಮಳೆಯನ್ನೇ ಸುರಿಸಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕುದುಪ ಅಂತೂ ಈ ಬಿರು ಬಿಸಿಲಿನ ಝಳಕ್ಕೆ ಕುಸಿಯೋ ತರ ಆಗ್ಬಿಡ್ತು. ಆದ್ರೂ ಕೂಡ ಕುತ್ಕೊಂಡ್ರೆ ದಣಿಗಳು ಬೈತಾರೆ. ಹಾಗಾಗಿ ಆ ಭಯದಿಂದ ಆತ ಕೆಲಸ ಮಾಡ್ತಾನೆ ಇದ್ದಾನೆ. ದೇಹದ ಮೂಲೆ ಮೂಲೆಗಳಿಂದ ಒಂದಷ್ಟು ತಾಕತ್ತನ್ನ ಸೋಸಿ ತಂದು ಮತ್ತೆ ಬುಟ್ಟಿಗೆ ಹೂಳು ತುಂಬತೊಡಗಿದ. ಶಕ್ತಿನೇ ಇಲ್ಲ ದೇಹದಲ್ಲಿ, ಆದ್ರೂ ಕೂಡ ಕೆಲಸ ಮಾಡ್ಲೇಬೇಕಾಗಿದೆ. ಹಾಗಾಗಿ ಮತ್ತೆ ಏನ್ ಮಾಡ್ತಾ ಇದ್ದಾನೆ, ಆತ ತನ್ನ ಕೈನಲ್ಲಿ ಆಗಿಲ್ಲ ಅಂತ ಅಂದ್ರೂ ಕೂಡ ಆ ಕೆಲಸವನ್ನ ಬಲವಂತವಾಗಿ ಮಾಡ್ತಾ ಇದ್ದಾನೆ. ಇನ್ನೇನು ಆ ಹೂಳು ತುಂಬಿದಂತಹ ಬುಟ್ಟಿಯನ್ನ ಚಿನ್ನಮ್ಮನ ತಲೆಗೆ ಹೊರಿಸ್ಬೇಕು ಅನ್ನೋಷ್ಟ್ರಲ್ಲಿ ಆತ ಏನೋ ಒಂದನ್ನ ನೋಡ್ತಾನೆ. ಅದನ್ನ ನೋಡಿ ಆತನಿಗೆ ಮೂರ್ಛೆ ಬೀಳೋ ತರ ಆಗ್ಬಿಡ್ತು. ಹಾಗಿದ್ರೆ ಏನ್ ನೋಡಿರ್ಬಹುದು ಅವನು? ಕರೆಕ್ಟ್, ನಿಮ್ಮ ಊಹೆ ಕರೆಕ್ಟ್ ಆಗಿದೆ. ಆತ ಏನನ್ನ ನೋಡ್ತಾನೆ ಅಂತ ಹೇಳಿದ್ರೆ, 9 ತಿಂಗಳುಗಳ ಕಾಲ ಹೊಳೆಯ ಉದರದಲ್ಲಿ ಅಡಗಿದ್ದ ದಣಿಗಳ ಬೆಳ್ಳಿ ಲೋಟದ ಮಂಕು ಮೂತಿ ಕಾಣಿಸುತ್ತದೆ. ಅಂದ್ರೆ ಅದು ಏನು, ಈ 9 ಮಾಸದ ಹಿಂದೆ ನದಿನಲ್ಲಿ ಹೂತು ಹೋಗ್ಬಿಟ್ಟಿತ್ತಲ್ವಾ ಬೆಳ್ಳಿ ಲೋಟ, ಆ ಬೆಳ್ಳಿ ಲೋಟ ಹೊಳೆಯ ಉದರ ಅಂದ್ರೆ ಆ ಹೊಳೆಯ ಹೊಟ್ಟೆನಲ್ಲಿ ಬಚ್ಚಿಡ್ಕೊಂಡ್ಬಿಟ್ಟಿತ್ತು. ಅದು ಇವಾಗ ಕುದುಪನಿಗೆ ಕಾಣಿಸ್ತಾ ಇದೆ. ತಾನೇ ದಂಪತಿಗಳನ್ನ ಅಪವಾದದ ಕುಣಿಕೆಯೊಳಗೆ ಸಿಲುಕಿಸಿ ನದಿಯ ಉದರದಲ್ಲಿ ಅಡಗಿಕೊಂಡೆನಲ್ಲ ಎಂಬ ಪಶ್ಚಾತ್ತಾಪದಲ್ಲದು ಮುಖ ಮರೆ ಮಾಡಿಕೊಂಡಿದೆಯೇನೋ ಎಂಬಂತೆ ಕೆಸರೊಳಗೆ ದೇಹ ಹುದುಗಿಕೊಂಡಿದ್ದ ಬೆಳ್ಳಿ ಲೋಟವನ್ನ ಕುದುಪ ನಿಧಾನಕ್ಕೆ ಬುಟ್ಟಿಯಿಂದ ಹೊರಗೆಳೆದ. ಏನೋ ಆತ ಬುಟ್ಟಿನಲ್ಲಿ ಮಣ್ಣು ತುಂಬಿಸಿದನಲ್ವಾ, ಆ ಮಣ್ಣು ಜೊತೆಗೆ ಬೆಳ್ಳಿ ಲೋಟ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲೋ ಒಂದ್ ಸ್ವಲ್ಪ ಕಾಣಿಸ್ತಾ ಇದೆ. ಆ ಬೆಳ್ಳಿ ಲೋಟ ಇಷ್ಟೇಷ್ಟು ಕಾಣ್ತಾ ಇರೋದನ್ನ ಇಲ್ಲಿ ಲೇಖಕಿ ಏನಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಅಯ್ಯೋ ನಾನು ಅನ್ಯಾಯವಾಗಿ ಕುದುಪನ ಕುಟುಂಬವನ್ನ ಕಳ್ಳತನದ ಆರೋಪ ಹೊರೋ ತರ ಮಾಡ್ಬಿಟ್ನಲ್ಲಪ್ಪ ಅಂತ ಹೇಳಿ ನಾಚಿಕೆಯಿಂದ ಅದು ಮುಖ ಮುಚ್ಕೊಂಡಿರೋ ತರ ಇಷ್ಟೇ ಕಾಣಿಸ್ತಾ ಇದೆ. ಅಷ್ಟರಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಕುದುಪ ನಿಧಾನವಾಗಿ ಆ ಬೆಳ್ಳಿ ಲೋಟವನ್ನ ಬುಟ್ಟಿಯಿಂದ ಹೊರಗೆ ತೆಗಿತಾನೆ. ಆ ಲೋಟ ಹೇಗ್ ಕಾಣಿಸ್ತಾ ಇದೆ ಅಂದ್ರೆ, ಇನ್ನು ಸೂತಕ ಕಳೆಯದ ಹಸಿ ಮಗುವನ್ನ ಮೀಸುವಂತೆ, ಆ ಜಸ್ಟ್ ನ್ಯೂ ಬೋರ್ನ್ ಬೇಬಿ ಇರುತ್ತಲ್ಲ, ಹುಟ್ಟಿರುತ್ತಲ್ಲ, ಅವಾಗ ಅದು ರಕ್ತ ಎಲ್ಲ ಮೆತ್ಕೊಂಡಿರುತ್ತೆ. ಆ ಮಗುವನ್ನ ಹೇಗೆ ತೊಳಿತಾರಲ್ಲ, ಅದೇ ರೀತಿ ಇಲ್ಲಿ ಕುದುಪ ಏನ್ ಮಾಡ್ತಾ ಇದ್ದಾನೆ, ಆ ಬೆಳ್ಳಿ ಲೋಟವನ್ನ ಆ ಹೊಳೆಯ ನೀರಿನಲ್ಲಿ ಅದ್ದಿ 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 ಅದನ್ನ ತೊಳಿತಾ ಇದ್ದಾನೆ. ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನ ದಣಿ ಪತ್ನಿಯವರ ಕೊಳಕು ಬಾಯಿಂದ ಕೇಳಿಬಿಟ್ಟೆ. ಇದು ಒಂದ್ ಲೋಟದಿಂದ ನಾನು ಎಷ್ಟೆಲ್ಲ ಹಿಂಸೆ ಅನುಭವಿಸ್ಬಿಟ್ಟೆ, ಆ ದಣಿಗಳ ಹೆಂಡತಿಯಿಂದ ಎಷ್ಟು ಕೆಟ್ಟ ಮಾತುಗಳನ್ನ ಕೇಳ್ಬಿಟ್ಟೆ ಅಂತ ಹೇಳಿ ಗೊಣಕೊಂತಾನೆ ಇಲ್ಲಿ ಕುದುಪ ಏನ್ ಮಾಡ್ತಾ ಇದ್ದಾನೆ, ಆ ಲೋಟವನ್ನ ತೊಳಿತಾ ಇದ್ದಾನೆ. ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯ ಕಳೆದುಕೊಂಡಿದ್ದ ಬೆಳ್ಳಿ ಲೋಟಕ್ಕೆ ಇದೀಗ ಕುದುಪನಿಂದಾಗಿ ಜೀವ ಬಂದಾಯ್ತು. ಇಷ್ಟು ದಿನ ಮಣ್ಣಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು, ಕಳೆಗುಂದಿ ಹೋಗ್ಬಿಟ್ಟಿತ್ತು. ಆದ್ರೆ ಇಲ್ಲಿ ಕುದುಪ ಏನ್ ಮಾಡ್ತಾ ಇದ್ದಾನೆ, ಅದನ್ನ ನೀಟಾಗಿ ತೊಳಿತಾ ಇದ್ದಾನೆ. ತೊಳೆದ ತಕ್ಷಣ ಅದಕ್ಕೆ ಮೊದಲಿನ ರೀತಿ ಜೀವ ಬಂತು. ತೋಟದಂಚಿನ ನೆರಳಲ್ಲಿ ಕುಳಿತು ಒಕ್ಕಲ ಮಕ್ಕಳ ಬೆವರ ಧಾರೆಯನ್ನೇ ದಿಟ್ಟಿಸುತ್ತಿದ್ದ ದಣಿಗಳನ್ನ ಬೆಳ್ಳಿ ಲೋಟವು ಗಮನಿಸಿತು. ಈ ಕಡೆ ದಣಿಗಳೆಲ್ಲಿ ಕೂತಿದ್ದಾರೆ, ತೋಟದ ಹತ್ರ ನೆರಳಲ್ಲಿ ಕೂತಿದ್ದಾರೆ. ಆ ಬೆಳ್ಳಿ ಲೋಟ ದಣಿಗಳನ್ನ ನೋಡ್ತಂತೆ. ಆದ್ರೆ ದಣಿಗಳು ಮಾತ್ರ ಆ ಲೋಟವನ್ನ ಇಲ್ಲಿ ಗಮನಿಸ್ತಾ ಇರಲಿಲ್ಲ. ಅವ್ರ ಪಾಡಿಗೆ ಅವರು ಏನೋ ಬೇರೆ ಕಡೆ ನೋಡ್ತಾ ಇದ್ರು. ಅವರು ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿಯುತ್ತಿದ್ದ ಬೆವರಿನ ಧಾರಿಯನ್ನೇ ಗಮನಿಸುತ್ತಿದ್ದರು. ಅವ್ರೇನ್ ನೋಡ್ತಾ ಇದ್ರು ಅಂದ್ರೆ, ಬೆಳ್ಳಿ ಲೋಟ ಗಮನಿಸ್ತಾ ಇಲ್ಲ. ಪಾಪ ಇಲ್ಲಿ ಚಿನ್ನಮ್ಮ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾಳೆ, ಆಕೆ ಬೆವರು ಇಳಿದೋಗ್ತಾ ಇದೆ. ಆಕೆ ಹಣೆಲಿಟ್ಟಿದಂತಹ ಕುಂಕುಮದ ಸಮೇತ ಬೆವರು ಇಳಿದೋಗ್ತಾ ಇದೆ. ಅದನ್ನ ಆ ದಣಿಗಳು ನೋಡ್ತಾ ಇದ್ದಾರೆ. ಕುದುಪ ಹೂಳು ತುಂಬಿದ ಬುಟ್ಟಿಯನ್ನೆತ್ತಿ ಚಿನ್ನಮ್ಮನ ತಲೆಗೇರಿಸದೆ ನೀರೊಳಗೆ ನಿಂತು ಕೂತು ಕಾಲ ಕಳೆಯುವ ಇನ್ನೇನು ಮಸಲತ್ತು ನಡೆಸುತ್ತಿರುವುದನ್ನ ಕಂಡು ದಣಿಗಳು ಮತ್ತೆ ಸಿಟ್ಟಾದರು. ಇಷ್ಟೊತ್ತಾದ್ರೂ ಇವ್ರು ಯಾಕೆ ಬುಟ್ಟಿಯನ್ನ ಹೊತ್ಕೊಂಡೇ ಬರ್ಲಿಲ್ಲ, ಮತ್ತೆ ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಏನಾದ್ರೂ ಮಸಲತ್ತು ನಡೆಸ್ತಿದಾರಾ ಅಂತ ಹೇಳಿ ದಣಿಗಳು ಸಿಟ್ಟು ಮಾಡ್ಕೊಂಡ್ಬಿಟ್ರು. ಆದ್ರೂ ಇದೇನೋ ಹೊಸ ಮಸಲತ್ತು ಇರ್ಬೇಕು ಅಂತ ಹೇಳಿ ಕಣ್ಣು ಚಿಕ್ಕದನ್ನ ಮಾಡ್ಕೊಂಡು ಆ ಕಡೆನೆ ಕುದುಪನ ಹತ್ರನೇ ಅವರು ದಿಟ್ಟಿಸಿ ನೋಡ್ತಾ ಇದ್ದಾರೆ.
ಕುದುಪ ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನ ನೀರೊಳಗೆ ಅದ್ದಿ ತೆಗೆದು ಮಣಗಟ್ಟಲೆ ಕೊಳೆಗಟ್ಟಿದ್ದ ತನ್ನ ಎಲೆ ವಸ್ತ್ರದಲ್ಲಿ ಒರೆಸಿ ಚಿನ್ನಮ್ಮನ ಕೈಗೆ ಕೊಡುವುದನ್ನ ದಣಿಗಳು ಮೌನವಾಗಿ ದಿಟ್ಟಿಸಿದರು. ಇಲ್ಲಿ ಕುದುಪನನ್ನ ನೋಡ್ತಾ ಇದ್ದಾರೆ. ಕುದುಪ ಏನ್ ಮಾಡ್ತಿದ್ದಾನೆ, ಆ ಹೊಳೆ ನೀರಿನಲ್ಲಿ ಆ ಒಂದು ಲೋಟವನ್ನ ಚೆನ್ನಾಗಿ ತೊಳೆದು ತನ್ನ ಹತ್ರ ಇರ್ತಕ್ಕಂತ ಬಟ್ಟೆಯಲ್ಲಿ ಒರೆಸಿ ಅದನ್ನ ಚಿನ್ನಮ್ಮನ ಕೈಗೆ ಕೊಡ್ತಾ ಇದ್ದಾನೆ. ಇದನ್ನ ದಣಿಗಳು ನೋಡಿದ್ರು. ಮಾನಗೆಟ್ಟ ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದ್ದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕು ಎಂದು ದಣಿಗಳು ಯೋಚಿಸಿದರು. ದಣಿಗಳಿಗೆ ಅವ್ರ ಮನೆ ಬೆಳ್ಳಿ ಲೋಟ ಅಂತಕ್ಕಂತಹ ಅರಿವಿಲ್ಲ. ಅವ್ರೇನ್ ಅನ್ಕೊಂಡ್ರು, ಜೋರಾಗಿ ಮಳೆ ಬಂದಾಗ ಯಾವುದೋ ಮನೆ ಮಠ ಹೋಗಿದೆ, ಮುಳುಗೋದಂತ ಸಂದರ್ಭದಲ್ಲಿ ಯಾರ್ದೋ ಮನೆ ಲೋಟವನ್ನ ಹೊತ್ಕೊಂಡ್ ಬಂದಿದೆ, ಅದನ್ನ ಈ ಪರದೇಶಿಗಳು ತೊಳೆದು ಇಟ್ಕೊಳ್ತಾ ಇದ್ದಾರೆ ಅಂತ ಹೇಳಿ ದಣಿಗಳಿಗೆ ಅನ್ನಿಸ್ತು. ಆ ಹಾಳು ಲೋಟದ ಜಗತ್ತಲ್ಲೇ ಮುಳುಗಿ ಹೋದ ಗಂಡ ಹೆಂಡಿರ ಚಲನವಲನಗಳನ್ನ ಕಿರಿದು ಕಣ್ಣಿಂದ ಮತ್ತಷ್ಟು ಗಮನಿಸತೊಡಗಿದರು. ಒಂದ್ ಲೋಟಕ್ಕೋಸ್ಕರ ಇಷ್ಟೊಂದು ಮಾಡ್ತಿದಾರ ಇವರು ಅಂತ ಹೇಳಿ ಕಣ್ ಚಿಕ್ಕದ್ ಮಾಡ್ಕೊಂಡು, ಏನಕ್ಕೆ ಅಂದ್ರೆ ವಿಪರೀತ ಬಿಸಿಲಿತ್ತಲ್ವಾ, ಕಣ್ ಚಿಕ್ಕದ್ ಮಾಡ್ಕೊಂಡು ಆ ಗಂಡ ಹೆಂಡತಿಯರ ಚಲನವಲನಗಳನ್ನ ಅವರು ಗಮನಿಸ್ತಾ ಇದ್ದಾರೆ. ನಿಧಾನವಾಗಿ ಕೂತಲ್ಲಿಂದ ಅವರು ಎದ್ದು ಬಂದರು. ಹಾಗೆ ಸದ್ದಿಲ್ಲದೆ ಬಂದಂತಹ ದಣಿಗಳು ಅಲ್ಲೇ ನೆರಳಲ್ಲೇ ನಿಂತ್ಕೊಂಡ್ರು. ತನ್ನ ಎದುರು ನಡೆಯುತ್ತಿದ್ದ ವ್ಯಾಪಾರವನ್ನ ಕಿರುಗಣ್ಣಿನಿಂದ ಗಮನಿಸುತ್ತಿದ್ದಂತೆ ಅವರ ಎದೆ ಬಡಿತ ಲಯ ತಪ್ಪಿದಂತಾಯ್ತು. ಈಗ ಅವರಿಗೆ ಹತ್ರ ಬಂದು ನೋಡಿದಾಗ ಗೊತ್ತಾಯ್ತು, ಏನಕ್ಕೆ ಅಂತ ಹೇಳಿದ್ರೆ ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದರಗಳಿಗೆ ಸ್ತಬ್ಧಗೊಂಡಿತ್ತು. ಯಾಕೆ ಅಂದ್ರೆ ನಾವು ಅನ್ಯಾಯವಾಗಿ ಇವರ ಕುಟುಂಬದ ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ವಿ, ಆದ್ರೆ ನಿಜವಾಗ್ಲೂ ಆ ಬೆಳ್ಳಿ ಲೋಟ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು. ಈಗ ಅದೇ ಲೋಟ ಸಿಕ್ಕಿದೆ. ಸತ್ಯ ಗೊತ್ತಾದ ನಂತರ ಅವರಿಗೆ ಮಾತೆ ಬರ್ತಾ ಇಲ್ಲ. ಅದನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಚಿನ್ನಮ್ಮ ಆ ಲೋಟವನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ದಾಳೆ, ತಿರುಗಿಸಿ ನೋಡ್ತಾ ಇದ್ದಾಳೆ. ಅದರ ಕಂಠದಲ್ಲಿ, ಅಂದ್ರೆ ಇದು ದಣಿಗಳ ಮನೆ ಲೋಟ ಹೌದು ಅಲ್ವೋ ಅಂತ ಹೇಳಿ ತಿರುಗಿಸಿ ನೋಡ್ತಾ ಇದ್ದಾಳೆ. ಅದರ ಕಂಠದ ಬಳಿ ಏನು ಆ ದಣಿಗಳ ಹೆಂಡತಿ ಹೇಳಿರ್ತಾಳಲ್ವಾ, ಆ ಬಳ್ಳಿಯ ಚಿತ್ರ ಇದೆ ಅಂತ ಹೇಳಿರ್ತಾಳಲ್ವಾ, ಅದನ್ನ ನೋಡಿ ನೆನ್ಪು ಮಾಡ್ಕೊಳ್ತಾಳೆ. ಹೌದು, 7 ಎಸಳುಗಳ ದೊಡ್ಡ ಹೂವಿನಂತಿದೆ. ಈ ಲೋಟದ ಡಿಸೈನ್ ನೋಡಿದ್ರೆ ಇದು ನಮ್ಮ ದಣಿಗಳ ಮನೆಯ ಲೋಟದಂತಿದೆ ಅಂತ ಹೇಳಿ ಆಕೆಗೆ ಗೊತ್ತಾಯ್ತು. ಎಷ್ಟಂದ್ರೂ ಕಳೆದ 40 ವಸಂತಗಳಿಂದ ಆ ಬೆಳ್ಳಿ ಲೋಟ ದಣಿಗಳ ಒಡನಾಟದಲ್ಲಿರಲಿಲ್ಲವೇ? ಯಾಕೆ ಅಂದ್ರೆ ಸುಮಾರು ವರ್ಷಗಳಿಂದ ಆ ಬೆಳ್ಳಿ ಲೋಟ ದಣಿಗಳ ಮನೆಯಲ್ಲೇ ಇತ್ತು ಅಲ್ವಾ. ಆ ದಣಿಗಳ ದಾಂಪತ್ಯ ಜೀವನದ ಎಲ್ಲಾ ಪ್ರಮುಖ ಹಂತಗಳನ್ನು ಅದು ಮೂಕ ಸಾಕ್ಷಿಯಾಗಿ ನೋಡಿದೆ. ಆ ಬೆಳ್ಳಿ ಲೋಟವನ್ನ ಅವ್ರು ಉಪಯೋಗಿಸ್ತಿದ್ರು. ಹಾಗಾಗಿ ದಣಿಗಳಿಗೂ ಕೂಡ ಇಲ್ಲಿ ಗೊತ್ತಾಯ್ತು ಆ ಬೆಳ್ಳಿ ಲೋಟ ನಮ್ಮದೇ ಅಂತ ಹೇಳಿ. ದಣಿಗಳು ಕೂಡ ಈಗ ಆ ಬೆಳ್ಳಿ ಲೋಟವನ್ನ ದಿಟ್ಟಿಸ್ತಾ ಇದ್ದಾರೆ. ಚಿನ್ನಮ್ಮನು ಕೂಡ ಆ ಒಂದು ಬೆಳ್ಳಿ ಲೋಟವನ್ನ ತಿರುಗಿಸಿ ನೋಡ್ತಾ ಇದ್ದಾಳೆ. ಆಕೆ ಆ ಬೆಳ್ಳಿ ಲೋಟವನ್ನ ಅದೆಷ್ಟು ಬಾರಿ ನೊರೆಕಾಯಿಯಿಂದ ಮೀಯಿಸಿಲ್ಲ. ನೊರೆಕಾಯಿ ಅಂದ್ರೆ ಆ ಪಾತ್ರೆ ತೊಳೆಯೋದಕ್ಕೆ ನೊರೆ ಬರ್ತಕ್ಕಂತ ಬೀಜವನ್ನ ಉಪಯೋಗಿಸ್ತಾ ಇದ್ರು ಆಗಿನ ಕಾಲದಲ್ಲಿ. ಚಿನ್ನಮ್ಮ ಅದೆಷ್ಟು ಸರಿ ಆ ಬೆಳ್ಳಿ ಲೋಟವನ್ನ ತೊಳೆದಿಲ್ಲ ಹೇಳಿ. ಅದನ್ನ ತೊಳೆಯುವಾಗಲೆಲ್ಲ ಅದರ ಮೈ ಮೇಲೆ ಬಿಟ್ಟಿರುವ ಬಳ್ಳಿಯ ಚಂದವನ್ನ ಅದೆಷ್ಟು ಬಾರಿ ದಣಿಯ ಪತ್ನಿಯವರಲ್ಲಿ ಹೊಗಳಿಲ್ಲ. ಈಗ ಯಾವ್ದಾದ್ರು ತುಂಬಾ ಚೆನ್ನಾಗಿತ್ತು ಅಂದ್ರೆ ಆ ವಸ್ತುವನ್ನ ಏನ್ ಮಾಡ್ತಾರೆ, ಹೊಗಳ್ತಾರೆ ಅಲ್ವಾ. ಇಲ್ಲಿ ಚಿನ್ನಮ್ಮ ಬೆಳ್ಳಿ ಲೋಟದ ಡಿಸೈನ್ ನ ದಣಿಗಳ ಹೆಂಡತಿ ಮುಂದೆ ಕೂಡ ಹೊಗಳಿದ್ಲಂತೆ. ಅಮ್ಮವ್ರೆ ಎಷ್ಟು ಚೆನ್ನಾಗಿದೆ ಈ ಡಿಸೈನು ಅಂತೇಳಿ. ಹೌದು, ಅದೇ ಕಂಠದಲ್ಲೆಲ್ಲ ಬಳ್ಳಿ ಬಿಟ್ಟ ಚಂದದ ಲೋಟ. ಇವಾಗ ಕನ್ಫರ್ಮ್ ಆಯ್ತು, ಅದೇ ದಣಿಗಳ ಮನೆಯ ಬೆಳ್ಳಿ ಲೋಟ. ಚಿನ್ನಮ್ಮನಿಗೆ ಆ ಲೋಟವನ್ನ ಅದೆಷ್ಟು ನೋಡಿದ್ರು ಕೂಡ ಸಾಕಾಗ್ತಾ ಇಲ್ಲ. ದಣಿಗಳಿಗೆ ಕಾಣುವಂತೆ ಎತ್ತರಿಸಿ ಹಿಡಿದು ನೋಡಿಯೇ ನೋಡಿದಳು. ಬೇಕು ಅಂತಲೇ ದಣಿಗಳು ನೋಡ್ಲಿ ಅಂತಾನೆ. ಅಂದ್ರೆ ನಾವು ಕಳ್ತನ ಮಾಡಿಲ್ಲ, ನದಿನಲ್ಲಿ ನಿಜವಾಗ್ಲೂ ಆ ಬೆಳ್ಳಿ ಲೋಟ ಹೋಗಿತ್ತು, ಅದು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಎತ್ತರಿಸಿ ಆ ಲೋಟವನ್ನ ನೋಡ್ತಿದ್ದಾಳೆ. ಕುದುಪನು ಕೂಡ ಆ ಬೆಳ್ಳಿ ಲೋಟವನ್ನ ಗಮನಿಸ್ತಾ ಇದ್ದ. ಅವನಿಗಂತೂ ಆ ಲೋಟ ದರ್ಶನವಾದೊಡೆ ಬಿಸಿಲಿನಿಂದ ಜೀವ ಕಳೆದುಕೊಂಡಿದ್ದ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂತು. ಯಾಕೆ, ಬಿಸಿಲಲ್ಲಿ ಅದನಿಗೆ ಸುಸ್ತಾಗಿತ್ತು. ಆದ್ರೂ ಕೂಡ ಕಳೆದ ವಸ್ತು ಸಿಕ್ಕ ತಕ್ಷಣ ಅಪ್ಪ ಇವಾಗಾದ್ರೂ ನಮ್ಮ ಮೇಲಿನ ಕಳ್ಳತನದ ಆರೋಪ ಹೋಗುತ್ತೆ ಅಂತ ಹೇಳಿ ಆತನಿಗೆ ಹೊಸ ಚೈತನ್ಯ ಬಂತು. ನೆತ್ತಿ ಮೇಲೆ ಬಿಸಿಲು ಕಾರುತ್ತಿರುವ ಸೂರ್ಯ ಇನ್ನಷ್ಟು ಬೇಕಿದ್ದರೆ ಕಾರಲಿ. ಈಗ ನನ್ನ ಮನ್ಸಿಗೆ ನೆಮ್ಮದಿ ಇದೆ, ಇನ್ನ ಎಷ್ಟು ಬೇಕಾದ್ರೂ ಬಿಸಿಲು ಬರುತ್ತಾ, ಬರ್ಲಿ ಅಂತ ಹೇಳಿ ಉಡಾಫೆ ಇತ್ತು ಆತನಲ್ಲಿ. ಆತ ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ದಣಿಯರ ಪರಿಧಿಗೆ ಒಪ್ಪಿಸಲು ಕಾತುರನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯುತ್ತಿದ್ದ. ನನ್ನ ಹೆಂಡತಿ ಬೆಳ್ಳಿ ಲೋಟವನ್ನ ಬೇಗ ಕೊಟ್ಬಿಟ್ರೆ ನಾನು ಇದನ್ನ ಇಸ್ಕೊಂಡೋಗಿ ದಣಿಗಳ ಹತ್ರ ಕೊಡ್ಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಾ ಇದ್ದ. ಹಾಗೆ ಕಾಯುವ ಪ್ರತಿ ಕ್ಷಣವೂ ಆತನಿಗೆ
ಅತಿ ದೀರ್ಘವಾಗಿ ಪರಿಣಮಿಸಿತ್ತು. ಯಾವಾಗ ನನ್ನ ಹೆಂಡತಿ ಲೋಟ ಕೊಡ್ತಾಳೋ, ಯಾವಾಗ ನನ್ನ ದಣಿಗಳಿಗೆ ಹೋಗಿ ಕೊಡ್ತೀನೋ ಅಂತ ಹೇಳಿ ಆತನಿಗೆ ಅನ್ನಿಸ್ತಾ ಇತ್ತು. ಕ್ಷಣ ಕ್ಷಣಕ್ಕೂ ಆತ ಚಡಪಡಿಕೆಯನ್ನ ತೋರಿಸ್ತಾ ಇದ್ದಾನೆ. ಆದ್ರೆ ಚಿನ್ನಮ್ಮನಿಗೆ ಅದ್ಯಾವುದರ ಲಕ್ಷ್ಯ ಕೂಡ ಇಲ್ಲ, ಯಾವ್ದ್ರ ಬಗ್ಗೆ ಗಮನ ಕೂಡ ಇಲ್ಲ. ಆ ಚಂದದ ಲೋಟವನ್ನ ಆಕೆ ಮತ್ತೆ 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 ತಿರುಗಿಸಿ ತಿರುಗಿಸಿ ನೋಡ್ತಾ ಇದ್ದಾಳೆ. ಆಕೆಯ ಒಡಲಿನಲ್ಲಿ, ಆಕೆಯ ಹೃದಯದಲ್ಲಿ ಅದೆಷ್ಟೋ ಭಾವನೆಗಳು ಗಿರಿಕಿ ಹೊಡೆದ್ಬಿಟ್ವು. ಆ ಲೋಟದ ಹಿಂದೆ ಆಕೆ ಅನುಭವಿಸಿದಂತಹ ನೋವು, ಅಪಮಾನ ಎಲ್ಲವೂ ಕೂಡ ಇಲ್ಲಿ ನೆನಪಾಗ್ತಾ ಇದೆ. ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು? ಇದೇ ಲೋಟದಿಂದಾಗಿ ತಾನೇ ನಾವು ಸಂಬಳ ಇಲ್ದೇನೆ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದ್ದು, ಕಳ್ಳತನದ ಕಿರೀಟವನ್ನ ನಾವು ಹೊತ್ಕೊಂಡಿದ್ದು ಅಂತ ಹೇಳಿ ಇಲ್ಲಿ ನೋವನ್ನ ಪಡ್ತಾ ಇದ್ದಾಳೆ. ಹಾಗೇನೆ ಬೆಳ್ಳಿಯ ಲೋಟ ಆದ್ರೇನಂತೆ, ಇದರ ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂರ್ಖಾಸಿನದ್ದು. ಇದು ಬೆಳ್ಳಿ ಲೋಟ ಆಗಿರ್ಬೋದು, ಇದು ಎಂತಹ ಇಕ್ಕಟ್ಟಿಗೆ ನಮ್ಮನ್ನ ಸಿಕ್ ಹಾಕ್ಸ್ಬಿಡ್ತು, ಇದರ ಬುದ್ಧಿ ಮೂರ್ಖಾಸಿನ ಬುದ್ಧಿ ಅಂತ ಹೇಳಿ ಆ ಲೋಟಕ್ಕೆ ಬೈತಾ ಇದ್ದಾಳೆ. ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ. ಈಗಾಗ್ಲೇ ಪಟ್ಟದ ಮೇಲೆ ಒಂದು ಕತ್ತಿ ಇದೆ, ಆ ಕತ್ತಿ ಚಟ್ಟದ ಮೇಲಿರೋನ್ನ ನೋಡಿದ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಯಾಕಂದ್ರೆ ಅವನು ಆಲ್ರೆಡಿ ಸತ್ತು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಆ ಜಾತಿ ಹಾವಿಗೇಕೆ ಎರೆಹುಳದಂತೆ ಕೆಸರು ಕೆದಕುವ ಕೆಲಸ? ಜಾತಿ ಹಾವು ಅಂದ್ರೆ ಒಂದು ಉತ್ತಮ ತಳಿಯ ಹಾವು. ಆ ಹಾವು ಯಾಕೆ ಎರೆಹುಳ ತರ ಕೆಸರು ಕೆದರು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ತನ್ನಲ್ಲೇ ಕೆಲವು ಮಾತುಗಳನ್ನ ಆಡ್ತಾ ಇದ್ದಾಳೆ. ಈ ಬೆಳ್ಳಿ ಲೋಟದಿಂದಾಗಿ ನನ್ನ ಕುಟುಂಬ ಎಷ್ಟು ನೋವನ್ನ ಅನುಭವಿಸ್ತು, ಎಷ್ಟು ಅವಮಾನವನ್ನ ಅನುಭವಿಸಿತು, ಎಷ್ಟು ನಾವು ಪರಿಪಾಟು ಬಿದ್ವಿ ಅಂತ ಹೇಳಿ ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾಳೆ. ಆ ಚಿನ್ನಮ್ಮನ ಮನಸ್ಸಿನಲ್ಲಿ ಎಲ್ಲವೂ ಕೂಡ ಆಕೆಯ ಆ ಯೋಚನಾ ಶಕ್ತಿಯಲ್ಲಿ ಆಕೆ ಅನುಭವಿಸಿದಂತಹ ತೊಂದರೆ ಎಲ್ಲ ಕಣ್ಮುಂದೆ ಬರ್ತಾ ಇದೆ. ಆಕೆಯ ವಿವೇಚನಾ ಶಕ್ತಿಯನ್ನೇ ಕ್ಷಣ ಕಾಲ ಕಸಿದುಕೊಂಡವು. ಆಕೆಯ ಬುದ್ಧಿ ಕಸ್ಕೊಂಡ್ಬಿಟ್ವು. ಆ ಬೆಳ್ಳಿ ಲೋಟದ ಹಿಂದಿನ ಕತೆ ಆಕೆಯ ಬುದ್ಧಿಗೆ ಏನ್ ತೋರ್ಸ್ತಾ ಏನೋ. ನೆಕ್ಸ್ಟ್ ಆಕೆ ಮಾಡಿದಂತಹ ಕೆಲಸ ನೋಡಿ, ಒಡಲ ಪಿತ್ತ ಒಂದರೆ ಕ್ಷಣ ಕೆರಳಿದಂತಾಯ್ತು. ಆಕೆ ಮನಸ್ಸಿನಲ್ಲಿ ಇಷ್ಟು ದಿನ ಏನು ಸಿಟ್ಟಿತ್ತಲ್ವಾ, ಅದು ಒಂದ್ ರೀತಿ ಕೆರಳಿದಂತಾಗ್ಬಿಡ್ತು. ಆ ಸಂಕಟ ಉಂಡ ಜೀವಕ್ಕೆ ಏನನ್ನಿಸಿತೋ ಆ ಕ್ಷಣ, ಆಕೆಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ. ಆಕೆ ಏನ್ ಮಾಡಿದ್ಲು, ತಟ್ಟನೆ ಪೂರ್ವಾಭಿಮುಖವಾಗಿ ನಡೆದಳು. ಆಕೆ ಪೂರ್ವ ದಿಕ್ಕಿನಲ್ಲಿ ನಡೆಯೋದಕ್ ಶುರು ಮಾಡಿದ್ಲು. ಆ ಹೊಳೆಯಲ್ಲೇ 10 ಹೆಜ್ಜೆ ಹಾಕಿ 11ನೇ ಹೆಜ್ಜೆಯಡಿ ನಿಂತಳು. ಹೊಳೆ ಹತ್ರ ನಡ್ಕೊಂಡು ಹೋಗಕ್ ಶುರು ಮಾಡಿದ್ಲು. 10 ಹೆಜ್ಜೆ ಹೊಳೆನಲ್ಲಿ ಇಟ್ಲು, 11ನೇ ಹೆಜ್ಜೆಯನ್ನ ಇಟ್ಟು ಆ ಹೊಳೆಯಲ್ಲಿ ನಿಂತ್ಕೊಂಡ್ಬಿಟ್ಲು. ನಿಂತವಳೆ ಏನ್ ಮಾಡಿದ್ಲು, ಅತ್ತ ದೂರದಲ್ಲಿದ್ದ ಹೊಳೆಯ ಆಳ ಮಡುವತ್ತ ಬೆಳ್ಳಿ ಲೋಟವನ್ನ ಎಸೆದೇ ಬಿಟ್ಟಳು. ಆ ದೂರದಲ್ಲಿ ಎಲ್ಲಿ ಆಳ ಇರುತ್ತೆ ಅಂತ ಗೊತ್ತಿರುತ್ತೆ ಸಾಮಾನ್ಯವಾಗಿ ನದಿ ಬಯಲಲ್ಲೇ ಇರೋರ್ಗೆ. ಆಕೆ ಏನ್ ಮಾಡಿದ್ಲು, ಆ ಬೆಳ್ಳಿ ಲೋಟವನ್ನ ಪುನಃ ನದಿಗೆನೆ ಎಸೆದ್ಬಿಟ್ಲು. ಅಂದ್ರೆ ಇಲ್ಲಿ ವಾಪಸ್ ಬೆಳ್ಳಿ ಲೋಟ ಸಿಕ್ತು ಅಂತ ದಣಿಗಳಿಗೆ ವಾಪಸ್ ಕೊಟ್ರುನು ಅವರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ. ಇಷ್ಟು ದಿನ ಅವ್ರು ಕೆಲಸ ಮಾಡಿದ್ದಾರೆ, ಅದಕ್ಕೆ ಏನಾದ್ರೂ ಮತ್ತೆ ಪ್ರತಿಫಲ ಸಿಗುತ್ತಾ? ಅವ್ರು ಅನುಭವಿಸಿದಂತಹ ಅವಮಾನವನ್ನ ವಾಪಸ್ ತಗೊಳಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಆಕೆಗೆ ಏನ್ ಅನ್ನಿಸ್ತೋ ಗೊತ್ತಿಲ್ಲ, ಆ ಬೆಳ್ಳಿ ಲೋಟವನ್ನ ಆಕೆ ವಾಪಸ್ಸು ಬಿಸಾಕ್ಬಿಟ್ಲು. ಕಂಠದಲ್ಲಿ ಬಳ್ಳಿ ಹೊತ್ತ ಆ ಬೆಳ್ಳಿ ಲೋಟ ತೋಟದಂಚಿನ ನೆರಳಲ್ಲಿ ನಿಂತು ತನ್ನನ್ನೇ ದಿಟ್ಟಿಸುತ್ತಿದ್ದ ದಣಿಯವರ ಮೋರೆಯ ಅಸಂಖ್ಯ ಭಾವನೆಗಳನ್ನ ಓದುತ್ತಾ ಆಳದ ಮೊಳುವಲ್ಲಿ ನಿಧಾನಕ್ಕೆ ಮುಳುಗಿ ಹೋಯ್ತು. ಆದ್ರೆ ಆ ಬೆಳ್ಳಿ ಲೋಟ ಮಾತ್ರ ಯಾರು ನೋಡ್ತಿತ್ತು? ದಣಿಗಳನ್ನ ನೋಡ್ತಾ ಇತ್ತು. ಆ ದಣಿಗಳು ಕೂಡ ಬೆಳ್ಳಿ ಲೋಟವನ್ನ ನೋಡ್ತಾ ಇದ್ರು. ಆ ಬೆಳ್ಳಿ ಲೋಟ ದಣಿಗಳಿಗೆ ಏನೋ ಹೇಳ್ತಾ ಇತ್ತು. ದಣಿಗಳ ಮುಖದಲ್ಲಿ ಒಂದ್ ರೀತಿ ಮೌನವಾದಂತಹ ಭಾವನೆ ಆವರಿಸಿತ್ತು. ಕೊನೆಗೂ ಆ ಬೆಳ್ಳಿ ಲೋಟ ಮತ್ತೆ ಹೊಳೆಯೊಳಗೆ ಮುಳುಗಿ ಹೋಗೇ ಬಿಡ್ತು. ಚಿನ್ನಮ್ಮ ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣ ಮುಳುಗಿ ಮತ್ತೆ ಎದ್ದು ನಿಂತಳು. ಚಿನ್ನಮ್ಮ ಕೂಡ ಅಯ್ಯೋ, ಒಂದು ಅಪವಾದದಿಂದ ನಾವು ಇವಾಗ್ಲಾದ್ರೂ ಪಾರಾದ್ವಲ್ಲ, ಆ ದಣಿಗಳು ನೋಡಿದ್ರಲ್ಲ ಇದನ್ನ ಅಂತ ಹೇಳ್ಬಿಟ್ಟು ಆ ಹೊಳೆ ನೀರಿನಲ್ಲಿ ಮುಳುಗಿ ಆಕೆ ಎದ್ದೇಳ್ತಾಳೆ. ನೆರಳಿನಲ್ಲಿ ನಿಂತಿದ್ದ ದಣಿಯವರು ತಾನು ಹೊದ್ದುಕೊಂಡಿದ್ದ ವಲ್ಲಿ ಅಂದ್ರೆ ವಸ್ತ್ರ, ಆ ವಸ್ತ್ರದಿಂದ ತಮ್ಮ ಮುಖಕ್ಕೆ ಗಾಳಿ ಬೀಸ್ಕೊಂಡ್ರು. ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ಶೋಷಿತ ವರ್ಗದವರು ಒಂದು ಮಟ್ಟದವರೆಗೆ ಶೋಷಣೆಯನ್ನ ತಡ್ಕೊಳ್ತಾರೆ. ಅದಾದ ನಂತರ ಅವರು ಖಂಡಿತ ತಿರುಗಿ ಬೀಳ್ತಾರೆ. ಹಾಗೆ ಅವರು ಅನುಭವಿಸಿದಂತಹ ನೋವು, ಸಂಕಟ, ಇದಕ್ಕೆಲ್ಲ ಅವರು ಪ್ರತಿಫಲವನ್ನ ಪಟ್ಟೆ ಪಡ್ತಾರೆ ಅನ್ನೋದನ್ನ ನಾವು ಈ ಗದ್ಯದಲ್ಲಿ ನೋಡ್ಬೋದು. ಬೆಳ್ಳಿ ಲೋಟ ಸಿಕ್ಕರೂ ಕೂಡ ಪುನಃ ಆಕೆ ಅದನ್ನ ದಣಿಗಳಿಗೆ ವಾಪಸ್ ಮಾಡೋದಿಲ್ಲ. ಪ್ರತೀಕಾರ ಅನ್ನೋ ರೀತಿ ಮತ್ತೆ ಆಕೆ ಆ ಬೆಳ್ಳಿ ಲೋಟವನ್ನ ಏನ್ ಮಾಡ್ತಾಳೆ, ನದಿಗೆ ಎಸೆದು ತನ್ನ ಮನಸ್ಸಿಗೆ ತೃಪ್ತಿಯನ್ನ ತಂದ್ಕೊಳ್ತಾಳೆ ಅಂತ ಹೇಳಿ ಹೇಳ್ತಾ, ಸೊ ಈ ಒಂದು ಸಣ್ಣ ಕಥೆ ಎಲ್ರಿಗೂ ಕೂಡ ಇಷ್ಟ ಆಯ್ತು ಅಂತ ಹೇಳಿ ಹೇಳ್ತಾ ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.